ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಪುರಸಭೆ ರಸ್ತೆಯಲ್ಲಿ ಟಿಸಿನ ಚೇಂಜ್ ಮಾಡ್ಕೊಳ್ಳಿ ಯಾರು ಒತ್ತಡಕ್ಕೆ ಪುರಸಭೆಗೆ ಇದು ಕೆವಿಗೆ ದುಡ್ಡು ಕೊಟ್ಟಿಕೊಂಡು ಮೀನ ಮೇಸೆ ಎಣಿಸ್ತಾ ಇದ್ದಾರೆ ಸರ್. ಯಾರ್ದೋ ಒತ್ತಡಕ್ಕೆ ಇವರು ಸಾರ್ವಜನಿಕರು ತಿರುಗಾಡು ರಸ್ತೆಯಲ್ಲಿ ಟಿಸಿ ಚೇಂಜ್ ಮಾಡ್ಕೊಳಕ್ಕೆ ಯಾಕೆ ಇವರು ಹಿಂದೆ ಮುಂದೆ ನೋಡ್ತಾವ್ರೆ. ಇವ್ರಿಗೆ ಯಾರು ಒತ್ತಡ ಅಂತ ಗೊತ್ತಾಗ್ತಿಲ್ಲ. ಅದ್ಯಾರೋ ನಾವೇನೋ ಹಂಗೆ ಹಿಂಗೆ ಅಂತ ಯಾರ್ಯಾರೋ ಬಂದು ಏನೋ ಎದುರಿಸಿದಾರಂತೆ, ಆ ಉದ್ದೇಶಕ್ಕೆ ಏನಾರ ಹಿಂಗ್ ಮಾಡ್ತಿದಾರ ನಮ್ಗೆ ಗೊತ್ತಾಗ್ತಿಲ್ಲ. ಹಿಂದೆ ಯಾರೋ ರೌಡಿ ಸೀಟರ್ ಅಂತ ಯಾರೋ ಇದಾರಂತೆ, ಅವರೆಲ್ಲ ಬಂದು ಕೆಬಿಲ್ ಬಂದು ಇವ್ರಿಗೆ ಒತ್ತಡ ಹಾಕವ್ರೆ, ಧಮಕಿ ಹಾಕವ್ರೆ. ಆ ಒಂದ್ ಕಾರಣದಿಂದ ಇವ್ರು ಮಾಡ್ಕೊಡ್ತಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇವರು ಸಾರ್ವಜನಿಕರು ಕೆಲಸ ಮಾಡಕ್ ಬಂದಿದಾರ ಇಲ್ಲ ಯಾರಿಗೂ ಹಿತ ಕಾಯಿಗೆ ಬಂದಿದಾರ ನಮ್ಗೆ ಗೊತ್ತಾಗ್ತಿಲ್ಲ. ಕೆಬಿ ಅಧಿಕಾರಿಗಳು ಸಂಬಂಧಪಟ್ಟ ಮೇಲಧಿಕಾರಿ ಹೇಳಿದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನ ತಗೊಂಡು ಸೂಕ್ತ ಕ್ರಮ ತಗೊಳ್ಬೇಕು ಅಧಿಕಾರಿಗಳ ಮೇಲೆ ಅಂತ ನಾನು ಒತ್ತಾಯಿಸ್ತೀನಿ ಸರ್. ಇದು ನಮ್ಮ ಮಳವಳ್ಳಿ ಕೋಟೆ ಆಂಜನೇಯ ಸ್ವಾಮಿ ಹೊಸಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಟಿಸಿಗಳನ್ನ ಬದಲಾವಣೆಗೆ ನಾವು ಕೆಬಿಗೆ ಬಂದು ಕೆಬಿಗೆ ಸಂಬಂಧಪಟ್ಟ ಫೀಸ್ ಎಲ್ಲ ಕಟ್ಟಿ ಪ್ರತಿದಿನ ನಾವು ಬಂದು ಅಧಿಕಾರಿಗಳನ್ನ ನಾವು ಕೇಳ್ತಾ ಇರ್ಬೇಕಾದ್ರೆ ದಿನ ಒಂದೊಂದು ಸಬು ಹೇಳ್ತಾವ್ರೆ. ಟಿಸಿ ಬದಲಾವಣೆ ಮಾಡ್ಕೊಡ್ತಿಲ್ಲ, ಸಾರ್ವಜನಿಕರು ತೊಂದರೆ ಆಗ್ತಿದೆ. ಇವರು ಎಷ್ಟೇ ಹೇಳಿದ್ರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ತುಂಬಾ ತೊಂದರೆ ಕೊಡ್ತಾವ್ರೆ. ಕೆಬಿ ಅಧಿಕಾರಿಗಳು ನಮ್ಗೇನು ಗಮನಕ್ಕೆ ತಗೋತಿಲ್ಲ. ಬಂದಾಗೆಲ್ಲ ಒಂದೊಂದು ಹೇಳುದು ನಾವುಗಳು ಕೇಳುವಂತ ಸಂದರ್ಭದಲ್ಲಿ ಆಫೀಸ್ಲೇ ಇರುವಷ್ಟಿಲ್ಲ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಮ್ಮ ಹೊರಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಾವು ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಇಲ್ಲಿ ಕೆಬಿ ಮುಂದೆ ಒಂದ್ ಸ್ವಲ್ಪ ಬಂದಿದ್ದು. ಆ ಸಂದರ್ಭದಲ್ಲಿ ನೀವು ಬಂದ್ರಿ, ನಿಮ್ಗೆ ಮಾಹಿತಿ ಕೊಡ್ತಾ ಇದೀವಿ. ನಮ್ಗೆ ಟಿಸಿಗಳು ಪಬ್ಲಿಕ್ಸ್ ಸಿಕ್ಕಾಪಟ್ಟೆ ಓಡಾಡ್ತಾರೆ. ಆ ಓಡಾಡೋದ್ರಿಂದ ಟಿಸಿಯಿಂದ ತೊಂದರೆ ಆಗ್ತಾ ಇದೆ. ವೈರ್ಗಳೆಲ್ಲ ತುಂಬಾ ಕೆಳಗಡೆ ಇದೆ. ತುಂಬಾ ಕೆಳಗಡೆ ಇರೋದ್ರಿಂದ ಪಬ್ಲಿಕ್ ಏನಾದ್ರು ಅನಾಹುತ ಆಗ್ಬೋದು. ಈ ಅನಾಹುತಕ್ಕೆ ಮುಂದೆ ಏನಾದ್ರು ತೊಂದರೆ ಆದ್ರೆ ಕೆಬಿ ಅವರೇ ಜವಾಬ್ದಾರ ಆಗ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ನಿಮ್ಗೆ ಬೇಡವಾ? ಸರ್ ಇದು ಸಿಕ್ಕಾಪಟ್ಟೆ ಪಬ್ಲಿಕ್ ಓಡಾಡ್ತಾರೆ. ಈ ಅಂಗಡಿಗಳಿಗೆ ಅದಕ್ಕೆ ಇದಕ್ಕೆ ಹೆಂಗಸರು ಮಕ್ಕಳುಗಳು ಏನಾದ್ರು ಅಂಗಡಿ ಸಾಮಾನು ತಗೊಳಕ್ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ವೈರ್ ಮುಟ್ಟಿದ್ರೆ ಏನ್ ಮಾಡೋದು, ಅದಕ್ಕೆ ಪ್ಯಾಕಿಂಗ್ ಮಾಡಿಲ್ಲ ಏನಿಲ್ಲ. ಇದು ತಂತಿದದು ಪ್ಲಾಸ್ಟಿಕ್ ಅಲ್ಲ ಅಂತ ಈ ತರ ಹಾಕಿದ್ದಾರೆ. ಅಲ್ಲಿ ಎಲ್ಲ ಗುಂಡಿ ಕಿಲ್ಲೋರು ನೋಡಿ, ಆ ಗುಂಡಿಗೆ ಯಾರು ಬಿದ್ರೆ ಏನ್ ಮಾಡೋದು. ಈ ಇದನ್ನ ಮಾತ್ರ ಈ ಟಿಸಿಗಳನ್ನ ಚೇಂಜ್ ಮಾಡೋಕೆ ಇವ್ರು ತುಂಬಾ ಅನಿವಾರ್ಯ ಇದೆ. ಈ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ಅಂದ್ರೆ ಯಾರ ಹತ್ರನ ಯಾರ್ದೋ ಒತ್ತಡಕ್ಕೆ ಇವರು ಅಧಿಕಾರಿಗಳು ಸ್ಪಂದಿಸಿ ಸಾರ್ವಜನಿಕರು ಕೆಲಸ ಮಾಡ್ತಾ ಇಲ್ಲ. ಇವರು ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಆಗುವಂತ ಪರಿಣಾಮನ ಎದುರಿಸಬೇಕಾಗ್ತದೆ. ಅವರು ಯಾರೋ ರೌಡಿಗಳ ಒತ್ತಡಕ್ಕೆ ಇವರು ಮಣಿದು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿಲ್ಲ. ಈ ಕೆಲಸನ ತಕ್ಷಣ ಈ ಸುದ್ದಿ ನೋಡಿದ ತಕ್ಷಣ ಇದನ್ನ ಒಂದು 2-3 ದಿನದೊಳಗಡೆ ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮೇಲ್ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಮೇಲಧಿಕಾರಿಗಳು ಗಮನಕ್ಕೆ ತರಬೇಕಾಗ್ತದೆ. ಇದನ್ನ ತಕ್ಷಣ ಈ ಸುದ್ದಿ ಕೇಳಿದ ತಕ್ಷಣ ಯಾರ ಅಮಿಷಕ್ಕೂ ಒಡ್ಡದೆ ತಲೆ ಬಾಗ್ದೇನೆ ಇವರು ಸಾರ್ವಜನಿಕರು ಕೆಲಸ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊಳ್ತೇವೆ. ಸರ್ ನಾವು ಈಗ ಒಂದೂವರೆ ತಿಂಗಳ ಹಿಂದೆ ನಾವು ಟಿಸಿ ಚೇಂಜ್ ಮಾಡೋಕೆ ಅರ್ಜಿ ಕೊಟ್ಟಿದ್ವಿ. ಅದನ್ನ ಎಸ್ಟಿಮೇಟು ಸುಧಾಗಿ ಎಸ್ಟಿಮೇಟು 3.5 ಲಕ್ಷಕ್ಕೆ ಎಸ್ಟಿಮೇಟ್ ಕೊಟ್ಟು ನಾವು 23,000 ಚಿಲ್ಲರೆ ದುಡ್ಡು ಕಳಿಸಿದ್ದಾರೆ ಸರ್ಕಾರಕ್ಕೆ. ಇವರು ಯಾವಾಗ ಬಂದ್ರು ಕೋಲ್ಟೆಲ್ಲ ಅನ್ನದ ಇದಾದ ಎಲ್ಲ ಸೊಪ್ಪು ಬೆಳ್ಕೊಂಡು ಯಾವನ ಒಬ್ಬ ಒಂದು ಅರ್ಜಿ ತಗೊಂಡು ಕೊಟ್ರೆ ಆ ಅರ್ಜಿಗೆ ಸ್ಪಂದಿಸ್ಕೊಂಡು ಇವರು ಇದು ಮಾಡ್ತಾವ್ರೆ. ಕೇಳಿದ್ರೆ ಮುದ್ರಾಯಿಗೆ ಸೇರ್ಕೊಂಡದೆ ಅಂತಾರೆ. ನಾವು ಸ್ಟೇ ಕಾಪಿ ತಂದು ಕೊಟ್ಟರು
ಈಗ ನಾನೇನ್ ಹೇಳುದು ಅಂದ್ರೆ ಮೋರಿಂದ ಆಚೆಗೆ ಮುದ್ರಾಯಿ ಸೇರ್ಬೇಕಾಗುತ್ತಾ, ಮೋರಿಂದ ಒಳಕ್ ಬರುವಂತದ್ದು ಮುದ್ರಾಯಿ ಸೇರುತ್ತೆ. ಸೇರ್ಕಂದ್ರೆ ಸೇರ್ಕಲಿ ಬಿಡಿ, ನಮ್ದು ದುಡ್ಡು ಸ್ವಂತ ದುಡ್ಡು ಖರ್ಚು ಮಾಡಿ ನಾವು ಟಿ ಸಿ ಚೇಂಜ್ ಮಾಡೋಕೆ ಎಸ್ಟಿಮೇಟ್ ಹಾಕೊಟ್ಟಿರೋದು. ಆ ಎಸ್ಟಿಮೇಟ್ ಪ್ರಕಾರ ಇವ್ರು ಮಾಡ್ಕೊಡ್ಬೇಕಾದ ಜವಾಬ್ದಾರಿ ಇವ್ರದ್ದು. ಇವರು ಒಂದಿನ 3 ಗಂಟೆ ಮೇಲೆ ನಾನು MC ಕೊಡಿಸ್ತೀನಿಯಪ್ಪ ಹೋಗಿ ಗುಂಡಿ ತಗೊಂಡಿ ಅಂತ ಅಂದ್ಬಿಟ್ಟು ಕಳ್ಸ್ಬಿಟ್ಟು ಗುಂಡಿನೂ ತೆಗ್ದಾಗದೆ. ನಾಳೆ ದಿನ ಆ ಗುಂಡಿಗೆ ಯಾರು ಬಿದ್ದಾರೋ ಜವಾಬ್ದಾರಿ ಯಾರು? ಆಮೇಲೆ ಇವತ್ತು 10 ಗಂಟೆಯಿಂದ 5 ಗಂಟೆವರೆಗೆ ಮಳವಳ್ಳಿ ಟೌನ್ ಕರೆಂಟ್ ತೆಗ್ದಿದ್ದಾರೆ. ಈ ಟೈಮಲ್ಲಿ ನಮ್ ನಿಲ್ಸ್ಕೊತೀವಿ, ಒಂಚೂರು ಅವಕಾಶ ಮಾಡ್ಕೊಡಿ ಸರ್ ಅಂತಂದ್ರೆ ಒಬ್ರು ಕೈ ಸಿಗ್ತಾ ಇಲ್ಲ. ಕೇಳಿದ್ರೆ ನಾ ಕೋರ್ಟ್ ಅಲ್ಲವನಿ ಅಲ್ಲವನಿ ಇಲ್ಲವನಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರಭುತ್ವ ಹೇಳ್ಕೊಂಡು 1.5 ತಿಂಗಳಿಂದ ಇದೇ ತರ ಒತ್ತುಡಿಸ್ತಾವ್ರ. ನಾವು ಏನೇ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ TCG ಅಲ್ಲಿ ಆ ಗುಂಡಿಜಿ ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಜವಾಬ್ದಾರಿ ಅದು. ಹಂಗ ಒತ್ಕಳೆ ನಮ್ಗೆ ಏನಾದ್ರು ನಿಮ್ಮ ಕೈಲಿ ಏನಾಯ್ತು ಅದು ಬರ್ಕೊಡಿ ಅಂತಂದ್ರೆ ಅದಕ್ಕೂ ಗೊತ್ತಾ ಇಲ್ಲ. ಈ ತರ ನಮ್ಗೆ ಬಹಳ ತೊಂದರೆ ಕೊಟ್ಕೊ ಕೂತವ್ರೆ. ನಮ್ ಯಾಸ ನೋಡಿ ಗದತಾವ್ ಜೈಕೊಂಡು ಹೆಂಗೋ ಇರೋರು ಇರಿಸ್ಕೊಡ್ದಾನೆ ಇವ್ರು 1.5 ತಿಂಗಳಿಂದ ಹಿಂಗ ಬಾಳ್ಗೆಡಿಸ್ತಾವ್ರ. ಗದತಾವ್ ನಾಟಿ ನಡೀತದ, ನಾವ್ ನೋಡ್ರಿ ಇಲ್ಲಿ ಬಂದು ನಿಂತಾಮಿ, ಇವ್ರು ನೋಡ್ರಿ ಇಲ್ಲ. ದಿನ ಇದೇ ಬಾಳ ಆಗೋಗದ. ಇತ್ತಾಗ ನಮ್ ಆರಂಭ ಮಾಡಮೋ ಇಲ್ಲ ಇವ್ರ ಕಾಯಮೋ. 1 ತಿಂಗಳಾಗಿದೆ ಸರ್. ಇಲ್ಲಿ 3 ಗಂಟೆಗೆ ನಾನು NOC ಇದು LC ಕೊಡಿಸ್ತೀನಿ, ನೀವು ಗುಂಡಿ ತಗೊಳ್ಳಿ ಅಂತ ಹೇಳಿ 1 ತಿಂಗಳಾಗಿದೆ. 1 ತಿಂಗಳಲ್ಲಿ ಗುಂಡಿ ತೆಗ್ದಿರೋದು ಇದನ್ನ ನೋಡಿ ಸರ್. ಏನಾರು ಒಳಗಡೆ ಯಾರು ಬಿದ್ದರೆ ಇದಕ್ಕೆ ಜವಾಬ್ದಾರಿ ಯಾರು ಸರ್? ತಿರ್ಗಾ ಕಂಬ ಬಂದು 1 ತಿಂಗಳಾಗದೆ ಸರ್. ಯಾರು ಇಲ್ಲಿ ಬಿಳಿತ ಮಾಡ್ತಾ ಬಿದ್ದರೆ ಜವಾಬ್ದಾರಿ ಯಾರು? ಅವ್ರ ಹತ್ರ ಹಾಕಿರೋದು ಈ ಇದ ಮಾಡ್ತಾವ್ರ ಸರ್. ನಮ್ಗೆ ಭಾಳ ತೊಂದರೆ ಕೊಡ್ತಾವ್ರ. ದಯಮಾಡಿ ಇದನ್ನ ನಾವು KEB ಅಧಿಕಾರಿಗಳಿಗೆ ಹೇಳೋದು, ಆದಷ್ಟು ಬೇಗ ನಮ್ಗೆ ಚೇಂಜ್ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಮಾತಾಡಬೇಡಿ ನೀವು. ಸರ್ ನಮಸ್ಕಾರ. ನಮಸ್ತೆ. ಪ್ರತಿದಿನ ನಿಮ್ಮ ಅಂಗಡಿಗೆ ಹೌದು. ಎಷ್ಟು ಜನ ಬರ್ತಾರೆ ಸರ್ ಅಂದಾಜು? 100 ಜನ ಬರ್ತಾರೆ. ಈಗ ಬಂದಾಗ ಈ ಟ್ರಾನ್ಸ್ಫರ್ ಇರೋದ್ರಿಂದ ಏನಾದ್ರು ಸಮಸ್ಯೆಗಳಾಗ್ತಾ ಇದೆಯಾ ನಿಮಗೆ? ಸರ್ ಸಮಸ್ಯೆಗಳನ್ನು ಮಳೆ ಬಿದ್ದಂತೂ ಸಿಕ್ಕಾಪಟ್ಟೆ ಗ್ರೌಂಡ್ ಆಗುತ್ತೆ. ಬಂದವ್ರು ಮೊನ್ನೆ ಯಾರೋ ಹಿಡಿಕೊಬಿಟ್ಟು ಭಾಳ ಹಿಂಸೆ ಆಗಿತ್ತು. ಅದು ನಾವೇ ಪೋಲ್ ತಗೊಂಡು ಹೊಡೆದು ಬಿಡ್ತಿದ್ದೇವೆ ಇವಾಗ. ಆಮೇಲೆ ಬರೋ ಜನ ಸಿಕ್ಕಾಪಟ್ಟೆ ಇದರಿಂದ ಬರೋ ಜನಗಳು ತುಂಬ ತೊಂದರೆ ಆಗ್ತಾಯಿದೆ. ಬಟ್ ಆಮೇಲೆ ಕರೆಂಟ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಡೇಂಜರ್ ಝೋನ್ ಲಾಸ್ಟಲ್ಲಿ ಇದೆ ಇದು. ನಾವು ಸುಮಾರು ಸರಿ ಮನವಿ ಮಾಡಿದ್ದೀವಿ, ಹೇಳಿದ್ದೀವಿ, ಏನು ಮಾಡೋದು ಅವರು ಯಾರಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಹೇಳಿದ್ರೆ ಅವರು ಇವರು ಅಂತ ಬೇರೆ ಬೇರೆ ಹೇಳ್ತಿರ್ತಾರೆ. ಅದಕ್ಕೆ ರೀಸನೇ ಕೊಡೋಲ್ಲ, ಏನಕ್ಕೆ ಚೇಂಜ್ ಮಾಡೋಂತ ಕೊಡಲ್ಲ. ನಾವೇ ಚೇಂಜ್ ಮಾಡಿದ್ದೀವಿ ಅಂತ ಮಾಡಿಕೊಡ್ತಾರೆ ಇವರು. ಸರಿ ಸರ್, ಧನ್ಯವಾದ. ಓಕೆ ಸರ್. ಅಲ್ಲೇ ಇರ್ರಿ. ಹೊರಕೋಟೆ BDM ಯಜಮಾನ. ನೋಡಿ, ನಾವು ಆಕ್ಚುಲಿ ಇದನ್ನ ಟ್ರಸ್ಟ್ ವತಿಯಿಂದ ಈ ಅಂಗಡಿ ಮಳಿಗೆಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ನಿರ್ಮಾಣ ಮಾಡಿದ್ದು ಈ ಟ್ರಸ್ಟ್ ತುಂಬಾ ಅಂಗಡಿ ಮಳಿಗೆ ಮುಂಭಾಗ ಪಿಲ್ಲರ್ಗಳು ನೋಡಿ, ಪಿಲ್ಲರ್ಗಳೆಲ್ಲ ವಾಲಿದೆ. ಅದೇ ಲೈಟ್ ಕಂಬ ವಾಲಿ ಸಾರ್ವಜನಿಕ ನೋಡಿ ಅಲ್ಲೆಲ್ಲ ಅಲ್ಲೇ ಹಾಕಿದ್ದಾರೆ. ಏನೋ ಯಾವ ತರ ಅನಾಹುತ ಆಗ್ಬೋದು ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟು ಅವರು ಮನಸ್ಸು ತಗೊಂಡಿಲ್ಲ. ನಾವು ಟ್ರಸ್ಟ್ ವತಿಯಿಂದ ಈ ನಮ್ಮ ಅಂಗಡಿ ಮಳಿಗೆಗೆ
ಈ 2 TCಗಳು ಅಡ್ಡಾಗಿದ್ದಾವೆ. ಅಡ್ಡಾಗಿರುವ ಆ ಜಾಗ ಇರುವುದು ಸಾರ್ವಜನಿಕ ಜಾಗದಲ್ಲಿ ಅಂದ್ರೆ ಸರ್ಕಾರಿ ಸ್ಥಳದಲ್ಲಿದೆ. ಆ ಸ್ಥಳದಲ್ಲಿ ನಾವು ನಮ್ಮ ಖರ್ಚಿನಿಂದಲೇ ನಾವು ಹಣನ ಎಲ್ಲ ಸಂದಾಯ ಬಿಟ್ಟು ಸಂಬಂಧಪಟ್ಟ ನಿಯಮಾನುಸಾರ ಏನು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ ಎಲ್ಲ ಹಣನು ನಾವು ಹಣನ ಅವ್ರಿಗೆ ಕಟ್ಸ್ಕೊಂಡಿದ್ದಾರೆ. ಕಟ್ಕೊಂಡಿದ್ದು ಇದುವರೆಗೂ ನಮಗೆ ವೈರೆಲ್ಲ ಇದೆ ನೇತಾಡ್ತಾ ಇದೆ. ಎಲ್ಲಾರು ಬಂದು ಇಲ್ಲಿ ಅದು ವ್ಯಾಪಾರಕ್ಕೆ ಅದಕ್ಕಿಂತ ಬಂದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದ್ದು ಈ ವಿಚಾರವಾಗಿ ಅಧಿಕಾರಿಗಳು ಗಮನ ಕೊಟ್ಟರು. ಅವರು ಮನಸ್ಸಿಗೆ ತಗೊಳ್ತಾ ಇಲ್ಲ. ಅವರು ಎಲ್ಲ ಬೇಜವಾಬ್ದಾರಿ ವರ್ತಿಸ್ತಾ ಇದ್ದಾರೆ. ನಾವು ನಿಯಮಾನುಸಾರ ಎಲ್ಲ ಹಣವನ್ನು ಕಟ್ಟಿ ನಾವು ಶಿಫ್ಟ್ ಮಾಡೋದಕ್ಕೋಸ್ಕರ ನಾವು ಪದೇ ಪದೇ ಅವ್ರ ಬಗ್ಗೆ ನಾವು ತುಂಬಾ ಆಹ್ವಾನ ಎಲ್ಲ ಕೊಟ್ಟಿದ್ದೀವಿ, ರೈತಿಂದ ಕೊಟ್ಟಿದ್ದೀವಿ. ಏನು ಮನಸ್ಸಿಗೆ ತಗೋತಾ ಇಲ್ಲ. ಅಲ್ಲಿ ಗುಂಡಿ ತರಿಸಿದ್ರು, ಅಲ್ಲಿಗೂ ಬರ್ಲಿಲ್ಲ. ಇವತ್ತು ಹೋಗಿ ಅಲ್ಲಿ ವಿಚಾರಿಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ರು. ಇದನ್ನ ಅವರು ಮನಸ್ಸಿಗೆ ತಗೊಳ್ತಲ್ಲ. ಇಲ್ಲೇನಾದ್ರು ಭಾರಿ ಹಣವತ್ತು ಆದ್ಮೇಲೆ ಅವ್ರ ಗಮನ ತಗೋತಾರೆ ಏನೋ ಗೊತ್ತಿಲ್ಲ. ಇದು ಸಮಸ್ಯೆ ಆಗ್ತಾ ಇದೆ. ಅದೇ ಸಾರ್ವಜನಿಕ ಗಮನಕ್ಕೆ ಇದನ್ನ ಕೊಡ್ತಾ ಇದ್ದೀವಿ ಅಂತ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.